ಶಿವಶರಣ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ ಕಾರ್ಯಕ್ರಮ ಸಿರುಗುಪ್ಪ ನಗರದ ಸಿಡಿಪಿಒ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ, ತಾಲೂಕಾಡಳಿತ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಿರಸ್ತೆದಾರ ಸಿದ್ಧಾರ್ಥ ಕಾರಂಜಿ ಅವರು 12ನೇ ಶತಮಾನದಲ್ಲಿನ ಅಸಮಾನತೆ, ಜಾತಿ, ಮತ ಸಮಾಜದ ನಿರ್ಮಾಣಕ್ಕೆ ಮುಂದಾದ ಬಸವಣ್ಣನವರು ಆರಂಭಿಸಿದ ಅನುಭವ ಮಂಟಪದ ಶರಣರಲ್ಲಿ ಹಡಪದ ಅಪ್ಪಣ್ಣ ಅವರ ಪಾತ್ರವು ಬಹುಮುಖ್ಯವಾಗಿತ್ತು. ಇಂದು ನಾವೆಲ್ಲ ಅವರ ತತ್ವಾದರ್ಶಗಳನ್ನು ಬಳಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಹಿಂದುಳಿದ ಅಭಿವೃದ್ಧಿ ನಿಗಮದಲ್ಲಿ ಹಲವಾರು ಯೋಜನೆಗಳಿವೆ. ವಿದ್ಯಾರ್ಥಿಗಳು ಮತ್ತು ಸಮಾಜದವರು ಅವುಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ತಾಲೂಕು ಹಡಪದ ಅಪ್ಪಣ್ಣ ಸಮಾಜದ ಅಧ್ಯಕ್ಷ HP ವೀರಣ್ಣ ಅವರು ಸಮಾಜಕ್ಕೆ ಪ್ರತ್ಯೇಕ ಸಮುದಾಯ ಭವನ, ನಿವೇಶನಗಳನ್ನು, ಕಾರ್ಮಿಕರ ಗುರುತಿನ ಚೀಟಿ ಸೇರಿದಂತೆ ಇನ್ನಿತರ ಶೈಕ್ಷಣಿಕ ಸೌಲಭ್ಯಗಳಿಗೆ ಮನವಿ ಮಾಡಿದರು. ಆಮೇಲೆ ಬೇಡಿಕೆ ಏನಂದರೆ, ಮೊದಲನೇದಾಗಿ ಸೈಟು, ಆಮೇಲೆ ಸಮುದಾಯ ಭವನ, ಆಮೇಲೆ ಕ್ಷೌರಿಕ ಸಮುದಾಯದ ಕಾರ್ಮಿಕ ಕಾರ್ಡ್ಗಳನ್ನು ಹಂಚಿಕೆ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ ಹಾಕಿದ್ರೆ ನಾವು ಹೆಲ್ಪ್ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯವರು ತಮ್ಮಲ್ಲಿ ಯಾವುದಾದ್ರೂ ಆದ್ಯತೆ ಮೇರೆಗೆ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ 20% ಏನು ಹೇಳಿದ್ರಲ್ಲ, ಪ್ರೈವೇಟ್ ಸ್ಕೂಲ್ ಬರ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಉದ್ದೇಶ ಏನು ಅಂತಂದರೆ ಸಮಾಜದ ನಿರ್ಮಾಣ. ಯಾಕೆಂತಂದರೆ 12ನೇ ಶತಮಾನದಲ್ಲಿ ಬಹಳಷ್ಟು ಜನ ಶರಣರು ಬಂದರು. ಅದಕ್ಕೆ ಅಂತಂದರೆ ಬಹುಸಂಖ್ಯಾತ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗಗಳು, ಬಡ ಜನರು, ದುರ್ಬಲ ವರ್ಗಗಳು, ಎಲ್ಲ ದಮನಿತ ವರ್ಗಗಳು ಶಿಕ್ಷಣದಿಂದ ವಂಚಿತರಾಗಿದ್ದರು. ಸಮಾಜದಲ್ಲಿ ಅಸಮಾನತೆ ತಾಂಡವವಾಡ್ತಾ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಸಮಾಜ ಕಟ್ಟಲಿಕ್ಕೆ ಶ್ರೀ ಬಸವೇಶ್ವರರ ನೇತೃತ್ವದಲ್ಲಿ ಬಹಳಷ್ಟು ಶರಣರು ಒಂದಾದರು. ಅಭಿವೃದ್ಧಿ ನಿಗಮ ಅಂತ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತೇಳಿ ಬಳ್ಳಾರಿಯಲ್ಲಿ DC ಹೊಸ DC ಆಫೀಸಲ್ಲಿ ರೂಮ್ ನಂಬರ್ 27 ಅಭಿವೃದ್ಧಿ ನಿಗಮ ಇದೆ. ಆ ನಿಗಮದಲ್ಲಿ ಹೋದರೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳನ್ನು ಕೊಡಿ ಅಂದರೆ ಚಾಚೋಟ ಕೊಡ್ತಾರೆ. ಅದರಲ್ಲಿ ದೀರ್ಘ ಸಾಲ ಆಗಿರ್ಬೋದು, ಅಲ್ಪ ಸಾಲ ಆಗಿರ್ಬೋದು, ಚೈತನ್ಯ ಸಾಲ ಆಗಿರ್ಬೋದು, ನಿಮ್ಮ ಮಕ್ಕಳು ಏನಾದರೂ ಇಂಜಿನಿಯರಿಂಗ್, ಮೆಡಿಕಲ್ ಆಗಿದ್ರೆ ಅರಿವಿ ಯೋಜನೆ ಅಂತಕ್ಕಂಥದ್ದಾಗಿರ್ಬೋದು. ಆ ಕಾರ್ಯಕ್ರಮಗಳಲ್ಲಿ ಅರಿವಿ ಯೋಜನೆ ಅಂದರೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳು ಲಕ್ಷಗಟ್ಟಲೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ. ನಂತರ ಅದನ್ನು ಕಟ್ಟಬೇಕು, ವಿತೌಟ್ ಇಂಟ್ರೆಸ್ಟ್ನಲ್ಲಿ ಕಳಿಸ್ತಾರೆ. ಅಂದರೆ ಆ ಮಗು ಏನಾದರೂ ತನ್ನ ಕಾಲ ಮೇಲೆ ನಿಂತ್ಕೊಂಡ ಮೇಲೆ ಅದು ಎಜುಕೇಶನ್ ಆಗುತ್ತೆ, ಅವರು ಅರಿವಿ ಯೋಜನೆ ಅಂತಕ್ಕಂಥ ಒಂದು ಅಡಿಯಲ್ಲಿ ಅಂಥ ಯೋಜನೆಗಳು. ಹಾಗೆಯೇ ನಿಮಗೆ ನನಗೆ ತಿಳಿದಾಗ 2000 ಮತ ಭೇದ, ನಿಂದನೆ, ಕಶ್ಮಲಗಳಿಂದ ಕೂಡಿದ್ದ ಅದನ್ನು ಶುಚಿಗೊಳಿಸುವ ಒಂದು ನಿಟ್ಟಿನಲ್ಲಿ ಬಸವಣ್ಣನವರು ಪ್ರತಿಯೊಂದು ಸಮಾಜದಿಂದ ಎಲ್ಲರನ್ನು ಆಯ್ಕೆಗೊಂಡು ಅವರವರ ಸಮಾಜದ ಕಾರ್ಯಗಳನ್ನು, ಮಾನವರ ದೈನಂದಿನ ಒಂದು ಕಾರ್ಯದಲ್ಲಿ ಆ ಉಪಯೋಗ ಆಗುವಂಥ ಸಾಮಗ್ರಿಗಳು, ಕರಕುಶಲಗಳು ಮತ್ತು ಸಂಪನ್ಮೂಲಗಳ ಒಂದು ಕಾರ್ಯದ ಅವಶ್ಯಕತೆ ಇರುವುದರಿಂದ ಅವರವರ ಸಮಾಜದ ಕಾರ್ಯಕ್ಕೆ ಸಮಾನತೆ ಹಾಗೂ ಶ್ರೇಷ್ಠತೆಯನ್ನು ಒದಗಿಸುತ್ತಾ ಅವರ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಒಂದು ಅನುಭವ ಮಂಟಪ, ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಅನುಭವ ಮಂಟಪದ ಮುಖಾಂತರ ಒಂದು ಅನುಭವ ಮಂಟಪದ ಒಂದು ಸಂಘಟನೆಯನ್ನು ಕಟ್ಟಿ ವಚನದ ಮುಖಾಂತರ ಮಾನವ ತನ್ನ ಜೀವನದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದಿಕೊಂಡು ಒಂದು ಸರಳ ಸಜ್ಜನತೆಯ ಜೀವನವನ್ನು ಸಾಗಿಸಲು ಅನುಕೂಲ ಮಾಡುತ್ತಾ ಅವರ ಒಂದು ವಚನಗಳ ಮುಖಾಂತರವೇ ಇದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎಂ ಸಿದ್ದಯ್ಯ, ಕಾರ್ಮಿಕ ಇಲಾಖೆ ಶಿಕ್ಷಕ ತಿರುಮಲೇಶ ಹಡಪದ ಅಪ್ಪಣ್ಣ, ಸಮಾಜದ ಗೌರವಾಧ್ಯಕ್ಷ HK ನಾಗರಾಜ್, ಉಪಾಧ್ಯಕ್ಷ ಬಸಪ್ಪ ಹಾಗೂ ಸಮಾಜದವರು ಹಾಗೂ ಇನ್ನಿತರ ಇಲಾಖೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.